ಬೆಳಗ್ಗೆ ತಿಂಡಿಗೆ ಲಂಚ್ ಬಾಕ್ಸಿಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿರೋ ರೆಸಿಪಿ ತೋರ್ಸಾತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೈಸ್ ರೆಸಿಪಿ ಆರೋಗ್ಯಕ್ಕೂ ಭಾಳ ಚಲೋದ. ಬರ್ರಿ ಸ್ಟಾರ್ಟ್ ಮಾಡೋಣ. ಯಾರ್ಯಾರ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮೊದಲಿಗೆ ಇಲ್ಲಿ ಕುಕ್ಕರ್ನಾಗ ಒಗ್ಗರಣೆಗೆ ಎಣ್ಣೆ ಇಲ್ಲ ತುಪ್ಪ ಹಾಕೋಬೋದು, ಇಲ್ಲ ಫುಲ್ ಎಣ್ಣೆ ಇಲ್ಲ ಫುಲ್ ತುಪ್ಪದಾಗಾದ್ರು ಹಾಕೋಬೋದು. ಹಾಕ್ಕೊಂಡು ಒಂದೆರಡು ಪಲಾವ್ ಎಲೆ ಮಸಾಲೆ ನಾ ಹೇಳಿದ್ದ ಹಾಕಬೇಕಂತೇನಿಲ್ಲ, ಯಾವುದಿರುತ್ತೋ ಅದನ್ನ ಹಾಕೋಬೋದು. ಸ್ವಲ್ಪ ಚಕ್ಕೆ, ಒಂದು 2-3 ಲವಂಗ, ಒಂದು ಏಲಕ್ಕಿ, ಒಂದು 3-4 ಮೆಣಸು, ಚಕ್ರ ಮೊಗ್ಗು, ಕಲ್ಲು ಹೂವು, ಸಾಜೀರಿಗೆ ಎಲ್ಲ ಮಸಾಲೆ ಹಾಕ್ಕೊಂಡು ಕೈ ಆಡಿಸ್ಬೇಕು. ನೆಕ್ಸ್ಟ್ ಇಲ್ಲಿ ತರಕಾರಿಗಳು ಹಾಕೊಳ್ಳೋಣ. ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್, ಆಲೂ, ಉಳ್ಳಾಗಡ್ಡಿ, ಟೊಮೊಟೊ, ಬೀನ್ಸ್. ನಾ ಹೇಳಿದ್ದ ತರಕಾರಿ ಹಾಕಬೇಕಂತೇನಿಲ್ಲ, ಮನೆಯಾಗ ಯಾವುದಿರುತ್ತೋ ಅದನ್ನ ಹಾಕ್ಕೋಬೋದು. ಇಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಯಾವ್ದಾರು ತರಕಾರಿ ತಿನ್ನಲ್ಲ ಅಂದರೆ ಅದನ್ನು ಇದ್ರಾಗ ಸಣ್ಣ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಬೋದು. ಇನ್ನೂ ಮುಂದೆ ಅವ್ರು ಸೈಡಿಗೆ ಎತ್ತಿಟ್ಟರು ಅಟ್ಲೀಸ್ಟ್ ಅದ್ರಾಗಿನ ಫ್ಲೇವರ್ಸ್ ಅಂದಾಗ ಬಿಟ್ಟಿರುತ್ತೆ. ಎಲ್ಲ ತರಕಾರಿಗಳನ್ನ ಹಾಕಿ ಚಲೋತ್ನಾಗ ಎಣ್ಣೆ ಒಳಗೆ ಫ್ರೈ ಆಗುವಂಗೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿ ಕೈ ಆಡಿಸ್ಬೇಕು. ತರಕಾರಿ ಸ್ವಲ್ಪ ಬೇಗ ಮೆತ್ತಗೆ ಆಗ್ತದೆ. ಇವು ತರಕಾರಿಗಳೆಲ್ಲ ಎಣ್ಣೆ ಒಳಗೆ ಚಲೋತ್ನಾಗ ಫ್ರೈ ಆಗೋದ್ರೊಳಗೆ ನಾವಿಲ್ಲಿ ಮಿಕ್ಸಿಗೆ ಒಂದು ಫುಲ್ ಹಿಡಿ ನೀರಾಗ ಸ್ವಚ್ಛಗೆ ತೊಳ್ಕೊಂಡಿರೋ ಪುದೀನ ಸೊಪ್ಪು, 1-3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಬೇಕಂದ್ರೆ ನೀವು ಬೆಳ್ಳುಳ್ಳಿನ ಹಾಕೋಬೋದು. ಹಾಕ್ಕೊಂಡು ಮಿಕ್ಸಿ ಒಳಗೆ ಪೇಸ್ಟ್ ಆಗುವಂಗೆ ರುಬ್ಕೋಬೇಕು. ಆ ರುಬ್ಬಿರೋ ಪೇಸ್ಟ್ನೂ ಹಾಕಿ ಅದ್ರ ಹಸಿ ವಾಸನೆ ಹೋಗೋ ತನಕ ಚಂದಗೆ ಫ್ರೈ ಮಾಡಿ. ನೋಡ್ಬೋದು ನೀವು ಇಲ್ಲಿ ಕಲರ್ ಎಷ್ಟು ಚಂದ ಗ್ರೀನ್ ಕಾಣಿಸತ್ತದ. ಬಟ್ ಈ ಥರ ಗ್ರೀನ್ ಕಲರ್ದು ಏನೋ ಹಾಕಿದ್ರೂ ಅದು ಜಾಸ್ತಿ ಬಿಸಿ ಮಾಡಿ ನೀರೊಳಗೆ ಹಾಕಿ ಕುದಿಸಿದ್ಮ್ಯಾಗ ಅದು ಗ್ರೀನ್ ಕಲರ್ ಬರೋದಿಲ್ಲ. ಕಲರ್ ಬೇಕಂದ್ರೆ ಜಸ್ಟ್ ಫುಡ್ ಕಲರ್ ಹಾಕೋಬೋದು. ಈ ಥರ ಗ್ರೀನ್ ಕಲರೇ ಬೇಕಂದ್ರೆ ಈ ಚಿತ್ರಾನ್ನಕ್ಕೆಲ್ಲ ಹೆಂಗೆ ಜಸ್ಟ್ ಒಗ್ಗರಣೆ ಹಾಕೋತೇವಲ್ಲ ಹಂಗೆ ಒಗ್ಗರಣೆ ಹಾಕೋಬೇಕು. ಈ ಥರ ಬಿಸಿ ಮಾಡಿ ನೀರು ಹಾಕಿ ಕುದಿಸಿದ್ರೆ ಗ್ರೀನ್ ಕಲರ್ ಬರೋದಿಲ್ಲ. ಮೊದಲ ಇಲ್ಲಿ ನಾನು 3-4 ಜನಕ್ಕಾಗುವಷ್ಟು ಅಕ್ಕಿ ನೆನೆಕೊಂಡಿದ್ದೆ. ಆ ಅಕ್ಕಿ ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋರಿ. ಉದುರ್ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ನೀರು ಹಾಕ್ಕೊಂಡು ಅದು ಬಿಸಿ ಆದ್ಮ್ಯಾಗ ಅದಕ್ಕೊಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಕುದಿಸ್ಬೇಕು. ಕುದ್ಮ್ಯಾಗ ಉಪ್ಪು ಅದು ನೋಡಿರಿ. ಲಾಸ್ಟಿಗೆ ಸ್ವಲ್ಪ ಒಂದು ಹಿಡಿಯಷ್ಟು ಶೇಂಗಾ ಹಾಕೋರಿ. ಅದು ಒಂಥರ ಟೇಸ್ಟ್ ಚಲೋ ಇರುತ್ತೆ. ಕುದಿಯಕ್ಕೆ ಬಂದಾಗ ಮುಚ್ಚಳ ಮುಚ್ಚಿ 1-2 ವಿಷಲ್ ಹೊಡಿಸ್ಬೇಕು. ಇದನ್ನು ನೀವು ಅದು ಕೊಬ್ಬರಿ ಚಟ್ನಿ, ಮೊಸರು ಬಜ್ಜಿ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ಲಾಸ್ಟ್ ವಿಡಿಯೋನಾಗ ಇನ್ಸ್ಟೆಂಟಾಗಿ ಪುದೀನ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸಿದ್ದೆ. ಇವತ್ತು ಪುದೀನದ ರೈಸ್ ತೋರಿಸೀನಿ. ಈ ಥರ ಈಸಿ ರೈಸ್ ರೆಸಿಪೀಸ್ ನನ್ನ ಚಾನಲ್ನಾಗ ಅದಾವ. ಒಂದು ಸತಿ ನನ್ನ ಚಾನಲ್ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸು ನೋಡಿರಿ. ಇದನ್ನು ಬೆಳಿಗ್ಗೆ ತಿಂಡಿಗೆ ಲಂಚ್ ಬಾಕ್ಸಿಗೆ ಅಂತ ಏನಲ್ಲ, ಯಾಕಂದ್ರೆ ಕ್ವಿಕ್ಕಾಗಿ ಜಲ್ದಿ ಏನಾರ ಅಡುಗೆ ಮಾಡ್ಬೇಕಂದಾಗ ಜಸ್ಟ್ ಇದೊಂದು ರೈಸ್ ಮಾಡಿದ್ರೂ ಆಗುತ್ತೆ. ರಾತ್ರಿ ಡಿನ್ನರ್ಗೂ ಮಾಡ್ಕೋಬೋದು. ನೋಡಿದ್ರಲ್ಲ ಕ್ವಿಕ್ ಆ್ಯಂಡ್ ಈಸಿಯಾಗಿ ಪುದೀನ ರೈಸ ಹೆಂಗೆ ಮಾಡೋದಂತ. ನೀವು ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ. ಹೆಂಗೆ ಬಂತ, ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈ ಥರ ಆರೋಗ್ಯಕರವಾದ ಈಸಿ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.